ತಂದೆ ತಾಯಿಯ ಸ್ಥಾನ ಈ ಜಗತ್ತಿನಲ್ಲಿ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ತಂದೆ ತಾಯಿ ಪ್ರಪಂಚದ ಅತ್ಯಂತ ಪವಿತ್ರವಾದ ನಿಸ್ವಾರ್ಥವಾದ ಸಂಬಂಧ. ನಿಮ್ಮ ಒಂದು ನಗುವಿಗಾಗಿ ಪ್ರತಿಯೊಂದು ನೋವನ್ನು ಮರೆಮುಚ್ಚುತ್ತಾ ಪ್ರತಿಯೊಂದು ನೋವನ್ನು ಸಾಗಿಸಿಕೊಳ್ಳುತ್ತಾರೆ. ನೀವು ಎಷ್ಟೇ ನೋವು ಕೊಟ್ಟರು ನಿಮ್ಮನ್ನು ಪ್ರೀತಿಸುವ ಜೀವ ಯಾರಂದರೆ ಅದು ತಾಯಿ ಮಾತ್ರ. ಯಾಕಂದರೆ ನೀವು ಈ ಪ್ರಪಂಚದಲ್ಲಿ ಬರೋಕ್ಕಿಂತ ಮುಂಚೆ ಅವರ ಗರ್ಭದಲ್ಲಿ ಇರುವಾಗಲೇ ಅವರ ಉಸಿರಿನಲ್ಲಿ ಅವರ ಪ್ರಾರ್ಥನೆಯಲ್ಲಿ ಇರುತ್ತೀರಿ. ತಂದೆ ತಾಯಿ ಇಡೀ ಜೀವನ ಮಕ್ಕಳಿಗಾಗಿ ಅವರ ಕನಸು, ಸುಖ, ನಿದ್ರೆ, ಕೆಲವೊಮ್ಮೆ ಆಸೆಗಳನ್ನು ತ್ಯಾಗ ಮಾಡಿ ತನ್ನನ್ನು ತಾನೇ ಮರೆಯುತ್ತಾರೆ. ತಂದೆ ತಾಯಿ ಎಷ್ಟೇ ಕಷ್ಟಗಳಿದ್ದರೂ ತನ್ನನ್ನು ತಾನೇ ಮುರಿಯುತ್ತಾರೆ. ಆದರೆ ಅವರ ಮಕ್ಕಳು ಯಾವಾಗಲೂ ನಗುತ್ತಾ ಇರುವುದನ್ನು ನೋಡುತ್ತಾರೆ. ನೀವು ಮನೆಗೆ ಸ್ವಲ್ಪ ಲೇಟ್ ಬಂದರೆ ಕಾಯ್ತಾ ಇರುತ್ತಾರೆ. ಎಷ್ಟು ಚಿಂತೆ ಇರುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದರೆ ಅವರ ಪ್ರಾರ್ಥನೆಯಲ್ಲಿ ಎಷ್ಟು ಚಿಂತೆ ಇರುತ್ತೆ. ಅವರ ಕಣ್ಣುಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಅದು ನಿದ್ರೆಯ ಕೊರತೆ ಇಲ್ಲ, ಅದು ತಂದೆ ತಾಯಿಯ ಪ್ರೀತಿ. ತಂದೆ ತಾಯಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ, ನೀತಿ, ಪಾಠ, ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುತ್ತಾರೆ. ಅವರು ನಿಮ್ಮ ಹತ್ರ ಏನು ಕೇಳುವುದಿಲ್ಲ. ಕೇಳುವುದು ಕೇವಲ ನಿಮ್ಮ ಪ್ರೀತಿ, ಗೌರವ, ಸ್ವಲ್ಪ ಗಮನವನ್ನು ಮಾತ್ರ. ಆದರೆ ಸ್ವಲ್ಪ ಮಕ್ಕಳು ತಂದೆ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ. ನಿಮ್ಮ ತಂದೆ ತಾಯಿಗೆ ಯಾವಾಗಲೂ ನೋಯಿಸಬೇಡಿ. ಮಾತಿನಿಂದಾಗಲಿ ಮೌನದಿಂದಾಗಲಿ ಅವರ ಜೊತೆ ಕುಳಿತು ಮಾತಾಡಿ. ನಿಮ್ಮ ಸುಖ ದುಃಖವನ್ನು ಶೇರ್ ಮಾಡಿ. ಅವರಿಗೆ ಯಾವಾಗಲೂ ಗೌರವಿಸಿ. ಅವರ ಜೊತೆ ಕುಳಿತು ಸಮಯ ಕಳೆಯಿರಿ. ಯಾಕಂದರೆ ಸಮಯ ಬಹಳ ಅತ್ಯಾಚಾರಿ. ನೀವು ಒಂದು ದಿನ ಆ ಸ್ಥಾನದಲ್ಲಿರುವ ಸಮಯ ಬರುತ್ತೆ. ಅವರ ಸ್ಥಾನ ಖಾಲಿಯಾದಾಗ ಮನೆ ಇರುತ್ತೆ, ಆದರೆ ಶಾಂತಿ ಇರುವುದಿಲ್ಲ. ಎಲ್ಲ ಇರುತ್ತೆ, ಆದರೆ ತಾಯಿ ಇರುವುದಿಲ್ಲ. ನೀವು ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದರೆ ನಿಮಗೆ ಉತ್ತರ ಮೌನ ಮಾತ್ರ ಸಿಗತ್ತೆ.